ನಿಮ್ಗೆ ಹೇಳ್ಕೊಡ್ತೇನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಬಾಳನ ಬಂದ, ಆಯ್ತಾ ನಿಮ್ಮ ಪಾಳೆ ಮುಗಿತಾ? ನೀವು ದೇವ್ರ ಕರೆದಿದ್ದು, ನೀವು ಎಷ್ಟು ಆರಾಧನೆ ಮಾಡಿದ್ರಿ ಬೆಳಗಿಂದ ಕಪ್ಪಾಗೋವರೆಗೆ, ನಿಮ್ಮ ದೇವ್ರು ಬಂದ? ಇಲ್ಲ, ಬರಲಿಲ್ಲ. ಹಾಗಾದ್ರೆ ಈಗ ನನ್ನ ಪಾಳೆ ಅಂತ ಹೇಳ್ದ ಏಲಿಯ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಾವು ಅದೇ ರೀತಿ ಪಟ್ಟಣದಲ್ಲಿ ಸವಾಲಾಗಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಸ್ಥಿತಿಗೆ ನಮ್ಮನ್ನು ತಗೊಂಡು ಹೋಗ್ಬೇಕಂತಿದ್ದಾನೆ ದೇವರು. ಹಲ್ಲೆಲೂಯ. ತನ್ನ ಮಹಿಮೆಯ ತೇಜಸ್ಸು ಈ ಪಟ್ಟಣದಲ್ಲಿ ತೋರಿಸ್ಬೇಕಂತಿದ್ದಾನೆ ದೇವರು. ಆಕಾಶದಿಂದ ಆತನ ಮಹಿಮೆ ತೋರಿಸ್ಬೇಕಂತದಾನ. ದೇವರ ಯೋಗ್ಯವಾದ ಆರಾಧಕರೇ ಕಾಣಿಸ್ತಾ ಇಲ್ಲ. ಆರಾಧಕರಲ್ಲಿ ಇನ್ನೂ ಎಷ್ಟೋ ಕಟ್ಟುಬಾಕಿಗಳು ಇಟ್ಕೊಂಡು ಆ ದೇವರ ತೇಜಸ್ಸನ್ನು ಈ ಪಟ್ಟಣದ ಮೇಲೆ ತರಲಾರದೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಸಭೆ ಬಗ್ಗೆ ಹಿಂಗೆ ಆಲೋಚನೆ ಮಾಡಿದೆ, ಹಿಂಗೆ ಒಂದು ಸಾರಿ ಕಣ್ಣಾಯಿಸಿ ವಿಚಾರ ಮಾಡಿದೆ, ಎಷ್ಟು ಒಳ್ಳೊಳ್ಳೆ ಆರಾಧಕರು ಇಲ್ಲಿ ಕುತ್ಕೊಂಡಿದ್ದಾರೆ. ನಮ್ಮ ಸಭೆಯಲ್ಲಿದ್ದಷ್ಟು ಆರಾಧಕರು ಬೇರೆ ಎಲ್ಲಿ ಈ ಪಟ್ಟಣದಲ್ಲಿ ಕಾಣಿಸೋದಿಲ್ಲ ಏನು ಅನ್ಸುತ್ತೆ, ಅಷ್ಟು ಆರಾಧಕರಿದ್ದಾರೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ನೀವು ಹಿಂಗೆ ವಿಚಾರ ಮಾಡ್ರಿ, ಎಷ್ಟೆಲ್ಲ ಕುತ್ಕೊಂಡ್ರೆ ಕುಟುಂಬಗಳಾಗಿ, ಎಷ್ಟು ಒಳ್ಳೆ ರಾಗ ಧ್ವನಿ ಕೊಟ್ಟನ, ಆರಾಧನೆಯ ಮನಸ್ಸು ಕೊಟ್ಟಿದ್ದಾನೆ. ಅದು ಯಾವ ರೀತಿಯಾಗಿ ಸಲ್ಲಿಸಿದಾಗ ಆ ದೇವರ ತೇಜಸ್ಸು ಬರುತ್ತೆ ಇವತ್ತು ನಾವು ಕಲ್ತ್ಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಈ ಪಟ್ಟಣದಲ್ಲಿ ದೇವರು ಹೇಳ್ತದನ, ಏಲಿಯನ ದೇವರು, ಬಾಳನ ದೇವರು ರುಜು ಆಗ್ಬೇಕು. ನೀನು ಎದ್ದೇಳ್ತೀಯ ಅಂತೇಳಿ ಸವಾಲಾಗ್ತದನ. ನಾನು ಆಕಾಶದಿಂದ ಇಳಿದು ಬರಕ್ಕೆ ರಾಜ್ಯ ಮಾರ್ಗ ಸಿದ್ಧ ಮಾಡ್ರಿ ಪಟ್ಟಣದ ಮೇಲೆ. ಯಾರ ಮಕ್ಕಳೇ, ಲಕ್ಷ್ಯ ಕೊಡಿ. ನಿನ್ನ ಪಕ್ಷವಾಗಿ ದೇವರು ಸೈನ್ಯ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ. ಆತನು ರೆಡಿ ಆಗೋಣ. ಆ ರಾಜ್ಯ ಮಾರ್ಗ ಸಿದ್ಧ ಮಾಡಕ್ಕೆ ನೀವು ರೆಡಿ ಇದ್ದೀರಾ, ನಾನು ರೆಡಿ ಇದ್ದೀನಾ ಅಂತ ಸವಾಲಾಗ್ತದನ. ಒಬ್ಬ ಏಲಿಯ ಎದ್ದೇಳ್ದ ದೇವ್ರಿಗೋಸ್ಕರ, ಒಬ್ಬ ಏಲಿಯ ಎದ್ದೇಳ್ದ. ನಿಮ್ಮ ಪಾಳೆ ಮುಗಿತಲ್ಲ, ಈಗ ನಾನು ನನ್ನ ದೇವ್ರಿಗೆ ಆರಾಧನೆ ಮಾಡ್ತೇನೆ. ನನ್ನ ದೇವರ ಆರಾಧನೆ ಸ್ವೀಕಾರ ಮಾಡ್ಕೊಳ್ಳಕ ತನ್ನ ಬೆಂಕಿಯನ್ನು ಕಳಿಸ್ತಾನ, ಯಜ್ಞನ ತಗೊಂಡೋಗಿ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲೆಲ್ಲ ಆದಿಪಿತೃಗಳು ಆರಾಧನೆ ಮಾಡ್ತಾ ಇದ್ರು, ಒಂದು ಗುಂಡು ಗುಂಡಾಗಿರುವ, ಆರೋಗ್ಯವಾಗಿರುವ, ಯಾವ ಕಳಂಕ ಇಲ್ಲದೆ ಇರುವ ಒಂದು ಚೊಚ್ಚಲ ಕುರಿಯನ್ನು ತಂದು ಬಲಿಪೀಠದ ಮೇಲೆ ಯಜ್ಞ ಮಾಡಿ ಹೋಮ ಮಾಡುವಾಗ ದೇವರ ಬೆಂಕಿ ಇಳಿದು ಬಂದು ತಗೊಂಡೋಗ್ತಿತ್ತು ಆ ಕಾಲದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಏಲಿಯನ ಪಾಳೆ ಬಂತು. ಏಲಿಯ ಬಲಿಪೀಠವನ್ನು ಕಟ್ಟಿದ. 12 ಕಲ್ಲುಗಳು, ಇಸ್ರಾಯೇಲ್ರು 12 ಕುಲಗಳಿಗೆ ತಕ್ಕಂತೆ 12 ಕಲ್ಲುಗಳನ್ನು ಇಟ್ಟ. ಏಲಿಯ ಮಾಡಿದ ಸಾಹಸ ನೋಡ್ರಿ. ಈಗ ಬೆಂಕಿ ಬರಬೇಕಲ್ಲ, ಏಲಿಯ ಏನು ಮಾಡಿದ, ಅಲ್ಲಿದ್ದವ್ರನ್ನ ಕೆಲವ್ರನ್ನ ಕರೆಸಿ ಇಡೀ ಬಲಿಪೀಠದ ಮೇಲೆ ನೀರು ಹೊಯ್ಸಿದ, ಯಜ್ಞದ ಮೇಲೆ ನೀರು ಹೊಯ್ಸಿದ. ಬಲಿಪೀಠದ ಸುತ್ತು ಹೊಂಡ ಇತ್ತು, ಹೊಂಡ ತುಂಬ ನೀರು ತುಂಬೋಯ್ತು. ಅವರೆಲ್ಲ ಅನ್ಕೊಂಡ್ರು ಬಾಳನ ಪ್ರವಾದಿಗಳು, ಅಯ್ಯೋ ನಮ್ದು ಇಷ್ಟು ಕಡು ಬಿಸ್ಲಾಗ ಒಂದು ಕಿಡಿ ಬಂದಾದ್ರೂ ಬೆಂಕಿ ಹಚ್ಚಿಸ್ಬೋದು, ಇವನೇನಪ್ಪ ಇಷ್ಟು ನೀರು ಹಾಕಿ ಬೆಂಕಿ ಬರ್ತದ, ಆರಾಧನೆ ದೇವರವ್ರ ಆರಾಧನೆ ತೊಳಗೆ ಬರ್ತಾನಂತ ಎಲ್ಲರೂ ಗುರುಗಟ್ಕೊಂಡು ನೋಡ್ತಾ ಇದಾರ. ನಮ್ಮ ಏಲಿಯನ ನೋಡ್ರಿ, ಅವನು ತನ್ನ ದೇವ್ರು ಯಾರಂತ ಚೆನ್ನಾಗಿ ತಿಳ್ಕೊಂಡಿದ್ದ. ಹಲ್ಲೆಲೂಯ. ಇವತ್ತು ನಮ್ಮ ದೇವ್ರು ಯಾರಂತ ನಮಗೆ ಚೆನ್ನಾಗಿ ಅರಿವಿರಬೇಕು. ಆತನಿಗೆ ಯಾವ ರೀತಿಯಾಗಿ ನಾವು ಆರಾಧನೆ ಯಜ್ಞವನ್ನು ಸಮರ್ಪಿಸಿದರೆ ಆಕಾಶದಿಂದ ಇಳಿದು ಬಂದು ತನ್ನ ಮೈ ಮೇಲೆ ತೋರಿಸ್ತಾನಂತ ನಾವು ಕಲಿಬೇಕು. ಆಗಲೇ ಪಟ್ಟಣ ಗೊತ್ತಾಗದ ನಾವು ನಂಬಿದ ದೇವರೇ ಸತ್ಯವಾದ ದೇವರು, ಜೀವವುಳ್ಳ ದೇವರು, ಆತನೇ ಪರಮಾತ್ಮ. ರುಜು ಮಾಡೋಕ್ಕಾಗಿ ದೇವರು ಇವತ್ತು ನಮ್ಮನ್ನು ಕರೀತಾ ಇದ್ದಾನ. ಅರಣ್ಯ ಮಾರ್ಗವನ್ನ ಆತನು ಆಕಾಶದಿಂದ ನಮ್ಮ ಮಧ್ಯದಲ್ಲಿ ಬರಬೇಕು. ಏಲಿಯ ಏನು ಮಾಡ್ದ, ಅಷ್ಟು ನೀರಾಕಿ ಒಂದು ಮಣಕಾಲು ಹಾಕಿ ನಿನ್ನ ಸನ್ನಿಧಿ ಸೇವೆ ಮಾಡುವ, ನನ್ನನ್ನು ನೆನಪು ಮಾಡ್ಕೋ ದೇವರೇ, ನಿನ್ನ ಸನ್ನಿಧಿ ಸೇವೆ ಮಾಡುವ ಏಲಿಯನಾಗಿರುವ ನನ್ನ ಪ್ರಾರ್ಥನೆ ಕೇಳು. ಹೇಳಿ ಒಂದು ಕ್ಷಣ ಆಗಲಿಲ್ಲ, ಆಕಾಶದಿಂದ ದೊಡ್ಡ ಬೆಂಕಿಯ ಹುಂಡೆ ಬಂದು ಆ ಯಜ್ಞನ ಭಸ್ಮ ಮಾಡಿಬಿಡ್ತು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕ್ಷಣದಲ್ಲಿ ದೇವರ ಬೆಂಕಿ ಬಂದು ಯಜ್ಞ ಮಾತ್ರವಲ್ಲ, ಕಟ್ಟಿಗೆಗಳು ಮಾತ್ರವಲ್ಲ, ಕಲ್ಲುಗಳು ಆ ಭೂಮಿನ ಭಸ್ಮ ಆಗೋಯ್ತು.
ಆ ರೀತಿ ದೇವರು ತನ್ನ ಶಕ್ತಿ, ತನ್ನ ಮಹಿಮೆ ಪಟ್ಟಣದಲ್ಲಿ ತೋರಿಸ್ಬೇಕಂತಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿ ಆಗಬೇಕಂದ್ರೆ ದೇವರಿಗೆ ಯೋಗ್ಯವಾದ ಆರಾಧಕರು ಬೇಕಾಗಿದ್ದಾರೆ. ದೇವರಿಗೆ ಬಹಳ ಇಷ್ಟವಾಗಿರುವ, ಪರಿಶುದ್ಧವಾಗಿರುವ, ಚುಕ್ಕು ಕಳಂಕ ಮುಂತಾದದ್ದೊಂದು ಇಲ್ಲದೇ ಇರುವ, ತಮ್ಮನ್ನು ಪವಿತ್ರವಾಗಿ ಕಾಯ್ದುಕೊಂಡಿರುವ ಆರಾಧಕರು ದೇವರಿಗೆ ಬೇಕಾಗಿದ್ದಾರೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿಯಾಗಿ ನಾವಿದ್ದೇವ? ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಬಲಹೀನತೆಗಳು, ಬಿಟ್ಟುಕೊಡೋಕ್ಕೆ ರೆಡಿನೇ ಇಲ್ಲ. ಎಷ್ಟೋ ವಾಕ್ಯಗಳು ಹೇಳಿದರು, ದೊಡ್ಡ ದೊಡ್ಡ ಪ್ರವಾದಿಗಳನ್ನು ಕರೆಸಿದ್ರು. ಕೆಲವರು ಮಾರ್ಪಡ್ಬೋದು, ಎಲ್ಲರಿಗೂ ನಮ್ಮ ಸ್ವಭಾವಗಳನ್ನು ಬಿಟ್ಟುಕೊಡೋದಿಲ್ವೋ? ದೇವರ ಮಹಿಮೆ ನಾವು ನೋಡೋಕ್ಕಾಗಲ್ಲ. ನಮ್ಮ ಜೀವನವೆಲ್ಲ ವೇಸ್ಟ್ ಆಗೋಗ್ತದೆ. ದೇವರಿಗೆ ಯೋಗ್ಯವಾದ ಆರಾಧಕರು ಬೇಕಾಗಿದ್ದಾರೆ. ತನಗಿಷ್ಟವಾದ ಆರಾಧಕರು ದೇವರಿಗೆ ಬೇಕಾಗಿದ್ದಾರೆ. ಚಂದ ನಮಗೆ ರಾಗ ಇಟ್ಕೊಂಡು ಹಾಡಿದರೆ ಆರಾಧನೆ ಅಲ್ಲ ಅದು. ಹಾಡುವಂಥ ಒಳ್ಳೆಯ ವರದಿಂದ ಹಾಡಿದರೆ ಆರಾಧನೆ ಅಲ್ಲ. ಇವತ್ತು ಆರಾಧನೆ ಬಗ್ಗೆ ನಾವು ಧ್ಯಾನ ಮಾಡೋಣ. ಯೆಹೋವನಿಗೆ ಆನಂದ ಧ್ವನಿ ಮಾಡ್ರಿ, ಗಾಯನ ಮಾಡ್ರಿ, ಉತ್ಸಾಹ ಧ್ವನಿಯಿಂದ ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಆಗ ಯೆಹೋವನು ಸೇನಾಧೀಶ್ವರನಾಗಿ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಪರಿಶುದ್ಧವಾದ ಆರಾಧನೆ ನಮ್ಮ ದೇವರ ಸಭೆಯಿಂದ ಧೂಪದೋಪಾದಿಯಲ್ಲಿ ಹೋಗೋದಾದರೆ ಸೇನಾಧೀಶ್ವರನಾದ ದೇವರು ಬಹು ಬಲವಾಗಿ ಸಭೆ ಮೇಲೆ ಇಳಿದು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ತನ್ನ ತೇಜಸ್ಸು ಸಭೆಯಿಂದ ಇಡೀ ಪಟ್ಟಣದಲ್ಲಿ ಹರಡೋಗ್ಲಿಕ್ಕಿದೆ. ಹಲ್ಲೆಲೂಯ, ಹಲ್ಲೆಲೂಯ. ರಾಶಿ ರಾಶಿ ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು, ದೊಡ್ಡ ದೊಡ್ಡ ಅದ್ಭುತಗಳನ್ನು ಕಣ್ಣೆದುರಿಗೆ ದೇವರು ಮಾಡಿ ತೋರಿಸ್ಲಿಕ್ಕಿದ್ದಾನೆ. ಆವಾಗ ಜನರಿಗೆ ಗೊತ್ತಾಗುತ್ತೆ, ಕಾಲು ಇಲ್ಲದ ವ್ಯಕ್ತಿಗೆ ಕಾಲು ಬರ್ತಾ ಇದೆ, ಕಣ್ಣು ಗುಡ್ಡೆನೇ ಇಲ್ಲದವರು ಕಣ್ಣು ಬರ್ತಾ ಇದೆ. ಎಷ್ಟೋ ಕಾಲಗಳಿಂದ ಹಾಸಿಗೆಯಲ್ಲಿ ಬಿದ್ದವನು ಹೇಳ್ತಾ ಇದ್ದಾನ, ಕ್ಯಾನ್ಸರ್ ಇಂದ ನಾರ್ಮಲ್ ಆಗ್ತಾ ಇದ್ದಾನ, ಗೆಡ್ಡೆಗಳು ಕಣ್ಣು ಮುಂದೆಲೆ ಮಾಯ ಆಗೋಗ್ತದವ. ಈ ದೇವರು ಸಾಧಾರಣ ದೇವರಲ್ಲ, ಈ ದೇವರು ಸತ್ಯವಾದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಆ ಸುದ್ದಿ ಸಭೆಯಿಂದ ಊರೂರೇ ಹರಡ್ಲಿಕ್ಕಿದೆ. ಹಲ್ಲೆಲೂಯ, ಊರೂರೇ ಹರಡ್ಲಿಕ್ಕಿದೆ ಆ ಸುದ್ದಿ. ಇವತ್ತಂತ ಆರಾಧಕರು ನಾನು ಆಗಬೇಕಂತ ಜನ ಬಯಸ್ತೀರಿ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಮಕ್ಕಳೇ, ಇದನ್ನೆಲ್ಲ ಧ್ಯಾನ ಮಾಡುವಾಗ ನನಗೆ ಹಳೆ ಒಡಂಬಡಿಕೆಯಿಂದ ನೆನಪಾಗ್ತಾ ಹೋಯ್ತು. ಲಕ್ಷ್ಯ ಕೊಡಿ, ಲಕ್ಷ್ಯ ಕೊಡಿ. ದೇವರಿಗೆ ಆರಾಧನೆ ಅಂದರೆ ಪಂಚಪ್ರಾಣ. ಆರಾಧನೆ ಅಂದರೆ ದೇವರಿಗೆ ಬಹಳ ಹುಚ್ಚು. 24 ತಾಸು. ಈವನ್ ದೇವದೂತರು ಈಗಲೂ ಆರಾಧನೆ ಸಂಗೀತ ವಾದ್ಯಗಳಿಂದ 2 ದೊಡ್ಡ ದೊಡ್ಡ ರೆಕ್ಕೆಗಳು ಕಟ್ಟಿಕೊಂಡಿರುವ ದೇವದೂತರು ಆಕಾಶದಲ್ಲಿ ರೆಕ್ಕೆ ಬಡಿಯುತ್ತಾ ಸಂಗೀತ ವಾದ್ಯಗಳಿಂದ ಮನಪೂರ್ವಕವಾಗಿ 24 ತಾಸು, ವರ್ಷಗಳು, ಲಕ್ಷಾಂತರ ಸಾವಿರಾರು ವರ್ಷಗಳಿಂದ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಆ ಆರಾಧನೆಯ ಮಧ್ಯದಲ್ಲಿ ಮಹೋನ್ನತ ದೇವರು ಅವರೆಲ್ಲರ ಆರಾಧನೆಗಿಂತ ನಿಮ್ಮ ಆರಾಧನೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆರಾಧನೆ, ಸ್ತುತಿ, ಸ್ತೋತ್ರಕ್ಕೆ ಖುಷಿ ಪಡುವಷ್ಟು ದೇವರು ಯಾವುದಕ್ಕೂ ಖುಷಿ ಪಡಲ್ಲ. ಅದಕ್ಕೆ ಹಿಂದಿಯಲ್ಲಿ ತುಂಬ ಒಳ್ಳೆಯ ಆರಾಧನೆ ಹಾಡಿದೆ. ಸ್ತುತಿ ಆರಾಧನಾ ऊपर जाती है, आशीष लेकर नीचे आती है. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಸ್ತುತಿ ಆರಾಧನೆ ಎಲ್ಲೆಲ್ಲಿ ಮಾಡಿದ್ರಲ್ಲಿ ದೇವರು ಬೆಂಕಿಯ ಮೂಲಕ ಕಾಣಿಸ್ಕೊಂಡ. ಪ್ರಾರಂಭದಲ್ಲಿ ಇಡೀ ಪಾಪವೇ, ಲೋಕವೆಲ್ಲ ಪಾಪ ತುಂಬಿ ಮುಳುಗೋದಾಗ ನೋಹವನ ಕುಟುಂಬ ಮಾತ್ರ ಉಳ್ಕೊಳ್ತು. ನೋಹ ತನ್ನ ಕುಟುಂಬನ ದೇವರು ರಕ್ಷಿಸಿದಲ್ಲ ಇಷ್ಟು ದೊಡ್ಡ ಜಲಪ್ರಳಯದಿಂದ. ನನ್ನ ದೇವರನ್ನ ಖುಷಿ ಮಾಡ್ಬೇಕಂತೇಳಿ ಚಂದ ಗುಂಡು ಗುಂಡಾಗಿರುವ ಕುರಿಮರಿಯನ್ನು ತಂದು ಯಜ್ಞ ಮಾಡಿ
ಮೊಣಕಾಲು ಹಾಕಿ ಬಲಿಪೀಠದ ಮೇಲೆ ಸಲ್ಲಿಸಿ ಇಡೀ ಕುಟುಂಬವಾಗಿ ಕುಂತು ಮನಸಾರ ದೇವರನ್ನ ಆರಾಧಿಸುವಾಗ ದೇವರಿಗೆ ಆ ಯಜ್ಞ ಘಮಘಮಿಸುವ ಸುವಾಸನೆ ಉಳ್ಳದಾಗಿ ಆಕಾಶದ ಮೇಲದಾಗ ಸ್ವಾಮಿಗೆ ತಟ್ಕೊಳಕ್ಕಾಗಲಿಲ್ಲ. ಆ ಸಂತೋಷ ಇಳಿದು ಬಂದ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ. ಸ್ವಾಮಿಯಲ್ಲಿ ಹೇಳ್ತದನ, ನನ್ನ ಹೃದಯ ಖುಷಿ ಮಾಡಿಬಿಟ್ಟೆ ನೋಹ. ನಿನ್ನ ಆರಾಧನೆಯಿಂದ ನಾನು ಬಹಳ ಖುಷಿಯಾಗಿ ಹೋಗಿದ್ದೇನೆ. ಇನ್ನು ಮುಂದೆ ನಿನ್ನ ಈ ಆರಾಧನೆ ನಿಮಿತ್ತ ಇಡೀ ಪ್ರಪಂಚನ ಜಲಪ್ರಳಯದಿಂದ ನನ್ನ ನಾಶ ಮಾಡಲ್ಲ ಅಂತೇಳಿ ಆ ಒಂದು ಬಿಲ್ಲನ್ನು, ಯಾವ ಬಿಲ್ ಹೇಳ್ತಾರದು? ಕಾಮನ ಬಿಲ್ ಅಂತ ಹೇಳ್ಬೇಡ್ರಿ, ಮುಗಿಲೆ ಬಿಲ್ಲು. ಹಲ್ಲೆಲೂಯ. ಮುಗಿಲೆ ಬಿಲ್ಲನ್ನು ಸೀಲಾಕಿ ಆಕಾಶದ ಮೇಲೆ ನಿಲ್ಲಿಸಿದ. ಹಲ್ಲೆಲೂಯ. ಒಂದು ನೋಹನ ಆರಾಧನೆ ಎಷ್ಟು ದೇವರ ಖುಷಿಯಾದ. ಅಬ್ರಹಾಮ ಯಾಕಷ್ಟು ಆಶೀರ್ವಾದ ನಿಧಿಯಾದ? ಅವನಿಗೆ ಗೊತ್ತಿತ್ತು, ನನ್ನ ದೇವರು ಖುಷಿ ಮಾಡೋದೆಲ್ಲಿ? ಆರಾಧನೆ. ಹೋದ ಸ್ಥಳದಲ್ಲಿ ಆತನ ಗುಡಾರ ಕಟ್ಕೊಂಡು ಒಂದು ಬಲಿಪೀಠ ಕಟ್ಟಿ ಯಜ್ಞ ಮಾಡಿ ಆರಾಧನೆ ಮಾಡುವಂಥ ರೂಢಿ ಅಬ್ರಹಾಮನಿಗಿತ್ತು. ಅದೇ ಅವನ ಆಶೀರ್ವಾದಕ್ಕೆ ಮೂಲ, ಆಶೀರ್ವಾದ ನಿಧಿಯಾಗೋದು ಅಬ್ರಹಾಮ. ಹಲ್ಲೆಲೂಯ. ಹಲ್ಲೆಲೂಯ. ಆದಿ ಪಿತೃಗಳ ಜೀವನ್. ಒಂದು ಸಾರಿ ಹೀಗೆ ವಿಚಾರ ಮಾಡ್ರಿ, ಎಲ್ಲೆಲ್ಲ ಗುಡಾರ ಆಗ್ತಿದ್ದೋ ಅಲ್ಲಿ ಒಂದು ಬಲಿಪೀಠ ಇರ್ತಿತ್ತು. ಎಲ್ಲಿ ಬಲಿಪೀಠ ಇದೆಯೋ ಅಲ್ಲಿ ಯಜ್ಞ ಮಾಡ್ತಾ ಇದ್ದ. ಎಲ್ಲಿ ಯಜ್ಞ ಮಾಡ್ತಾರೋ ಆರಾಧನೆ ಯಜ್ಞ, ಅಲ್ಲಿ ದೇವರು ಒಲಿದು ಬರ್ತಾನ, ಅಲ್ಲಿ ದೇವರ ಆಶೀರ್ವಾದದ ಮಳೆ ಸುರಿಸ್ತಾನೆ. ಹಲ್ಲೆಲೂಯ. ಆರಾಧನೆಯಲ್ಲಿರುವಷ್ಟು ಆಶೀರ್ವಾದ, ಸ್ತುತಿಯಲ್ಲಿರುವಷ್ಟು ಆಶೀರ್ವಾದ, ಸ್ತೋತ್ರದಲ್ಲಿರುವಷ್ಟು ಆಶೀರ್ವಾದ ಈ ಲೋಕದಲ್ಲಿ ಎಲ್ಲಿ ಇಲ್ಲ. ಎಷ್ಟು ನೀವು ಮಾತು ನಂಬ್ತೀರಾ? ಹಾಗಾದ್ರೆ ಇದಕ್ಕಾಗಿ ಹುಚ್ಚರಾಗ್ರಿ. ದೇವರ ಆರಾಧನೆ ವಿಷಯದಲ್ಲಿ ಹುಚ್ಚರಾಗ್ಬಿಡ್ರಿ. ನಾಚಿಕೆ ಮಾಡಬೇಡ್ರಿ. ಕುಣಿದು ನಾಟ್ಯ ಮಾಡ್ತಾ ಆರಾಧನೆ ಮಾಡ್ರಿ. ಆರಾಧನೆಗೆ ಬರುವಾಗ ಇನ್ನು ಮುಂದೆ ದಾವೀದನಲ್ಲಿದ್ದಂಥ ಗುಟ್ಟು ಅದೇ. ದಾವೀದ ಸೋಲಿಲ್ಲದ ಸರದಾರ. ಒಂದು ಯುದ್ಧನ ಸೋತಾನಂತ ಚರಿತ್ರೆಯಲ್ಲಿಲ್ಲ. ಎಲ್ಲ ಯುದ್ಧಗಳಲ್ಲಿ ಜಯಶಾಲಿ ಆಗೋಣ, ದೇವರಿಗೆ ಒಪ್ಪುವ ಮನುಷ್ಯನಾದ. ದಾವೀದನಲ್ಲಿ ಇದ್ದಂಥ ಗುಟ್ಟು ಏನು? ಸ್ತುತಿ.